ಶ್ರೀನಿವಾಸಪುರ ಪಟ್ಟಣದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ವಿಘ್ನೇಶ್ವರನ ಪ್ರಾಣ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮ ದಿನಾಂಕ 24/6/2024ರಂದು ಹಿಂದೂ ಸಾಂಪ್ರದಾಯಿಕವಾಗಿ ಮಾನ್ಯ ಶ್ರೀ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು, ಶ್ರೀನಿವಾಸಪುರ ತಾಲೂಕಿನ ಪ್ರಮುಖ ನಾಯಕರು ಹಾಗೂ ತಾಲೂಕು ತಹಸೀಲ್ದಾರ್ ಮತ್ತು ದಂಡಾಧಿಕಾರಿ ಸುಧೀಂದ್ರ, ಸಬ್ ಇನ್ಸ್ಪೆಕ್ಟರ್ ಗೊರವನಕುಳ್ಳ, ಜಯಾನಂದ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ದಿಂಬಾಲ ಅಶೋಕ್, ಸಮಾಜ ಸೇವಕ ಕೆಕೆ ಮಂಜುನಾಥ್, ಮಾಜಿ ಟಿಪಿಎಸ್ ಸದಸ್ಯ ತಿಮ್ಮಯ್ಯ, ಪುಲಿಶಿವರೆಡ್ಡಿ, ರಾಜ್ ಶ್ರೀನಿವಾಸ್, ಚಲ್ದಿಗಾನಹಳ್ಳಿ ವೆಂಕಟೇಶ್, ಎಂಎಸ್ಐ ಎಂಡಿ ನಾರಾಯಣಪ್ಪ, ರಾಮಚಂದ್ರ ಪೇದೆ, ಚಂದ್ರಶೇಖರ್, ಶ್ರೀನಾಥ್, ಎಂಎಸ್ಐ ರವಿಕುಮಾರ್, ಸಿಬ್ಬಂದಿ ವರ್ಗ, ಆಟೋ ಜಗದೀಶ್, ಶ್ರೀನಾಥ್ ತಾಲೂಕಿನ ಮಾಧ್ಯಮ ಮಿತ್ರರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೆ ಸಹಕಾರ ನೀಡಿದ್ದಾರೆ. ಒಳ್ಳೆ ಹೊತ್ತಿಗೆ ಖುಷಿ ಆಯ್ತು. ಈ ಕಾರ್ಯಕ್ರಮಕ್ಕೆ ಭಾಗವಹಿಸತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಮತ್ತು ತಾಲೂಕಿನ ನಾಯಕರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಒಳಗಡೆ ಹೇಳ್ತೀನಿ ಕುಂದೆ ಮುಂದೆ ಆಗ್ಬಿಡು. ತಗೋ ಅರುಣ್ ಇದೆಯಾ? ಸಾರ್ವಜನಿಕ ಸೇವೆಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸಹಕಾರ ಕೋರಿ ಕೆಲವು ಮಾತುಗಳನ್ನು ಹೇಳಿದಂತ ನಮ್ಮ ತಹಸೀಲ್ದಾರರಿಗೆ ವಂದನೆಗಳು. ಇದೇ ರೀತಿ ಈ ದಿನ ನಮ್ಮ ಗೋಲ್ಪಲ್ಲಿ ಸರ್ಕಾರಿ ಇನ್ಸ್ಪೆಕ್ಟರ್ ಸಾಹೇಬ್ ಜಯಾನಂದ್ ಸಾಹೇಬ್ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದಾರೆ. ಒಂದು ನಿಮಿಷ ಕ್ಷಣಿಸಿ, ನಮ್ಮ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಶ್ರೀನಿವಾಸಪುರ ಪೊಲೀಸ್ ಠಾಣೆ ವತಿಯಿಂದ ಆದರದ ಸ್ವಾಗತ ಬಯಸ್ತಾ ಇದ್ದೇವೆ. ಸಾಹೇಬರು ಬಂದ್ರು, ಬರ್ತಾನೆ ಯಾವ ಫಾಸ್ಟ್ ಅಲ್ಲಿ ಬಂದ್ರು ಗೊತ್ತಿಲ್ಲ, ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲದಕ್ಕೂ ಚೇಂಜ್ ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಅನ್ಸಲ್ಲ, ಯಾವ್ದೋ ಒಂದು ಸಾಫ್ಟ್ವೇರ್ ಕಂಪ್ನಿ ಒಳಗಡೆ ಹೋದ್ರೆ ಅನ್ಸುತ್ತೆ, ಒಳಗಡೆ ಕೂತ್ಕೊಂಡ್ರೆ. ಸೊ ಅಷ್ಟು ಒಂದು ಕ್ರಿಯಾಶೀಲ, ಚಟುವಟಿಕೆಶೀಲ CI ಸಾಹೇಬರು ಈ ತಾಲೂಕು ಬಂದು ಈ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಎಲ್ಲರಿಗೂ ಸ್ಪಂದಿಸ್ತಾ ಇದ್ದಾರೆ. ಆ ಸ್ಪಂದನೆಯ ಭಾಗವಾಗಿ ಬಹುಶಃ ಈ ಒಂದು ದೇವಸ್ಥಾನ ಈ ಕಟ್ಟಿಸಿರೋದ್ರ ಹಿಂದೆ ಇನ್ನೊಂದು ದೊಡ್ಡ ಇದು ಏನಪ್ಪಾ ಅಂತಂದ್ರೆ, ಇಲ್ಲ ಆಲ್ರೆಡಿ ಭಯ ಬಿದ್ದು ಬಂದಿರ್ತಾರೆ, ಇಲ್ಲ ಇವ್ರು ಕರ್ಕೊಂಡ್ ಬಂದಾಗ ಭಯ ಬೀಳ್ತಿರ್ತಾರೆ. ಅವ್ರಿಗೆಲ್ಲರೂ ಧೈರ್ಯ ಕೊಟ್ಟು, ಒಳ್ಳೆ ಬುದ್ಧಿ ಕೊಟ್ಟು, ಆಗಿರೋ ತಪ್ಪುಗಳೆಲ್ಲ ಕ್ಷಮೆ ಮಾಡಿ ಮುಂದೆ ಅವ್ರಿಗೆ ಒಳ್ಳೆ ಬದುಕು ಕೊಡ್ಲಿ ಅಂತ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ
ಸಾಹೇಬರು ಈ ಒಂದು ದೇವಸ್ಥಾನ ಕಟ್ಟಿಸಿ ಇಷ್ಟು ಚೆನ್ನಾಗಿ ಇದ್ ಮಾಡಿದ್ದಾರೆ. ಇದಕ್ಕೆ ಅವ್ರಿಗೆ ನಾನು ಇಡೀ ತಾಲೂಕಿನ ಪರವಾಗಿ ಅವರಿಗೆ ಮತ್ತು ಎಲ್ಲ ಸೇವಾರ್ಥಿಗಳಿಗೆ ನಾನು ವಂದನೆ ಹೇಳ್ತಾ ಇದ್ದೀನಿ. ಒಂದು ಏನೇ ಕಾರ್ಯ ಮಾಡಕ್ಕೆ ಹೋದ್ರು ನಮ್ಮ ಒಂದು ದೇಶದಲ್ಲಿ, ನಮ್ಮ ಒಂದು ಸಂಪ್ರದಾಯದಲ್ಲಿ ಒಂದು ವಿಘ್ನ ನಿವಾರಕ ವಿನಾಯಕರನ್ನು ಪೂಜೆ ಮಾಡೋದು ಒಂದು ಸಂಪ್ರದಾಯ.